ಸ್ವಲ್ಪ ನರ್ವಸ್ ಆಗ್ತಾ ಇದೆ. ನಮ್ಮ ಸಿನಿಮಾನ ಬೆಳೆಸೋದು ಎಲ್ಲ ನಿಮ್ಮ ಕೈಲಿದೆ ಸರ್. ಜಾಸ್ತಿ ನಾನೇನು ಮಾತಾಡೋಕ್ಕಲ್ಲ. ಕ್ವಶನ್ ಇದ್ರೆ ಕೇಳಿ ಸರ್, ನಾನು ಹೇಳ್ತೀನಿ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಸುಮಾರು ಈಗ ನಿರ್ಭಯ ಕೇಸ್ ಇರ್ಬೋದು, ಸುಮಾರು ಒಂದು 4-5 ಕೇಸ್ಗಳನ್ನ ಸ್ಟಡಿ ಮಾಡಿದ್ದೀವಿ. ಅದ್ರ ಜೊತೆಗೆ ಏನು ನಾನು ಒಂದು ಒನ್ಲೈನ್ ಇಟ್ಕೊಂಡು ಈಗಿನ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಹೆಣ್ಣಿನ ಮೇಲೆ ಯಾವ ಥರ ದೌರ್ಜನ್ಯ ನಡೀತಾ ಇದೆ ಅದರ ವಿರುದ್ಧ, ಈಗ ಫಾರ್ ಎಕ್ಸಾಂಪಲ್ ಪಬ್ಲಿಕ್ಕಲ್ಲೇ ಇಂಥ ನನ್ನ ಮಕ್ಕಳನ್ನ ಪಬ್ಲಿಕ್ಕಲ್ಲಿ ಬೆಂಕಿ ಹಾಕಿ ಸುಡಬೇಕು ಅಂತ ಜಸ್ಟ್ ಒಂದು ಮಾತುಗೂ ಹೇಳ್ತಾ ಇರ್ತಾರೆ. ಅದನ್ನು ನೀವು ಈ ಸಿನಿಮಾದಲ್ಲಿ ನೋಡ್ತೀರಾ ಸರ್? ಸರ್, ಸೊಲ್ಯೂಷನ್ ಅಂದ್ರೆ ನಮ್ಮ ಮನಸ್ಥಿತಿನೇ ಸೊಲ್ಯೂಷನ್. ಪ್ರತಿಯೊಬ್ಬ ಮನುಷ್ಯ ಎಲ್ಲಿ ಚೇಂಜ್ ಆಗ್ತಾನೆ ಅಂದ್ರೆ ತನ್ನ ಮನಸ್ಸಿಂದನೇ ಚೇಂಜ್ ಆಗ್ತಾನೆ. ಆ ಚೇಂಜಸ್ ಒಳ್ಳೆ ರೀತಿಲೂ ನಾವು ಅವ್ರನ್ನ ಚೇಂಜ್ ಮಾಡ್ಬೋದು, ಕೆಟ್ಟ ರೀತಿನೂ ಇರುತ್ತೆ. ಬಟ್ ಅದು ಮಾಡಿದ್ರೆ ಅವ್ರು ಚೇಂಜ್ ಆಗೋದು ಈ ರೀತಿ ಇರುತ್ತೆ ಸರ್. ಹೆದರಿಕೆ ಅಂತಲ್ಲ ಸರ್, ಈಗ ಯಾವುದೇ ಒಂದು ವಿಷಯ ಅಂದ್ರೆ ಮನುಷ್ಯನಿಗೆ ಅವನು ಹೆದರಿಕೆನೆ. ಕೆಟ್ಟದು ಅಂತ ಬಂದಾಗ ಅದು ಎದುರಿಸೋದೇನೆ. ಬಟ್ ಹಂಗೆ ಬಿಟ್ಬಿಟ್ರೆ ಅದು ಬೇರೆ ಸಮೇತ ಬಿಟ್ಟು ಅಂದ್ರೆ ಅದು ಮರ ಆಗಿ ಬೆಳೆದ್ಬಿಡುತ್ತೆ. ಬೇರೆಲ್ಲೇ ಇದ್ದಾಗಲೇ ಅದನ್ನ ತೆಗೆದಾಕ್ಬಿಡ್ಬೇಕು. ಆ ರೀತಿ ಸಬ್ಜೆಕ್ಟ್. ಹೇಳಿದೀವಿ ಸರ್, ಹೇಳಿದೀವಿ. ಆ ಥರ ಒಂದು ಸುಮಾರು 4-5 ಸೀನ್ ಬರುತ್ತೆ. ಅದಕ್ಕೆ ಸೆನ್ಸಾರ್ನವರು ಸಹ ಎಷ್ಟು ಬೇಕು, ಜನ ಎಷ್ಟು ನೋಡಬೇಕು ಅದನ್ನ ಮಾಡಿದ್ದಾರೆ ಸರ್. ಎ ಸರ್ಟಿಫಿಕೇಟ್ ಬಂದಿದೆ ಸರ್. ಸರ್ 15ನೇ ತಾರೀಕು ಬರ್ತಾ ಇದೀವಿ ಸರ್. ಮತ್ತೆ ನಮ್ಮ ಇಷ್ಟಕ್ಕೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಮುರುಗನ್ ಸರ್. ನಮ್ಮ ಈ ಸಿನಿಮಾಗೆ ಏನು ಬೇಕು ಎಲ್ಲವನ್ನು ಸಹ ಅವರು ಒದಗಿಸಿದ್ದಾರೆ. ಇನ್ನು ಆರ್ಟಿಸ್ಟ್ ಲೆಕ್ಕಕ್ಕೆ ಬಂದಾಗ ನಮಗೆ ನಮ್ಮ ರಂಜು ಆಗಿರ್ಬೋದು, ನಮ್ಮ ಅಣ್ಣ ಶ್ರೀಹಾನ್ ದೀಪಕ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಸಂಭ್ರಮ ಗೌಡ ಆಗಿರ್ಬೋದು, ರಾಜು ಆಗಿರ್ಬೋದು, ಅಜಯ್ ಅವರಾಗಿರ್ಬೋದು, ನಮ್ಮ ಗೀತಾ ಅವರು ಕೋರಿಯೋಗ್ರಫಿ ಸುಮಾರು ಒಂದು 250 ಜನ ಕೋರಿಯೋಗ್ರಫಿ. ಒಂದು ಸಾಂಗಲ್ಲಿ ಹೋಳಿ ಸಾಂಗ್ ಬರುತ್ತೆ, ಆ ಸಾಂಗನ್ನು 250 ಜನ ಡ್ಯಾನ್ಸರ್ಸನ್ನು ಹಾಕಿ ತುಂಬ ಚೆನ್ನಾಗಿ ಅದು ಮೂಡ್ ಬಂದಿದೆ. ಅದ್ರ ಜೊತೆಗೆ ಎಲ್ಲ ನಮ್ಮ ಕ್ಯಾಮ್ರಾಮನ್ ಸಹ ಜಗನ್ ಬಾಬು ಅವರಾಗಿರ್ಬೋದು, ಆಮೇಲೆ ನಮ್ಮ ವಿನಯ್ ಆಗಿರ್ಬೋದು, ಆಮೇಲೆ ಗಗನ್ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆಮೇಲೆ ನಮ್ಮ ಉಗ್ರಂ ರವಿ ಅವರು ಅಷ್ಟೇ ತುಂಬ ಹಳೆ ಪರಿಚಯ ನನಗವರು. ನಾನು ಮಾಡಿರೋ ಇದು ನಂದು 2ನೇ ಚಿತ್ರ ಆದ್ರೂ ಸಹ ಫಸ್ಟ್ ಇದೇ ಮೂವಿ ರಿಲೀಸ್ ಆಗ್ತಾ ಇದೆ. ಅದು ಬೇರೆ ಇನ್ನೊಂದು ಸಿನಿಮಾ, ಅದು ನೆಕ್ಸ್ಟ್ ಮಂತ್ ಬರುತ್ತದು. ಅದ್ರ ಬಗ್ಗೆ ಮಾತಾಡೋಣ ಸರ್. ಸದ್ಯಕ್ಕಿದ್ದು ಅಷ್ಟೇ ಸರ್. ಎಸ್ ಸರ್, ನಾನು ಸೇಮ್ ಸರ್. ಆ ಗ್ಯಾಂಗಲ್ಲಿ ನಾನು ಒಬ್ಬ ಸರ್. ಎಸ್ ಸರ್. ಸರ್ ಇದಕ್ಕೆ ಆನ್ಸರೇ ಸಿಗ್ತಾ ಇಲ್ಲ ಸರ್ ನನಗೂ. ಎಲ್ಲ ಹುಡುಗರು ಸ್ವಲ್ಪ ನಾನು ಬೆಳೆದಿದ್ದ ರೀತಿ ಹಂಗಂತ ಕೆಟ್ಟದೂ ಅಲ್ಲ, ಹಂಗಂತಲ್ಲ ಸರ್. ಎಲ್ಲ ರೀತಿನೂ ಒಳ್ಳೆ ರೀತಿಲೇ ಇದು ಮಾಡಿ. ಸರ್ ನನಗೆ ಗೊತ್ತಿರೋ ಒಂದು 2-3 ಜನ ಪೊಲೀಸ್ ಹತ್ರ ನಾನು ಇದನ್ನ ಮಾತಾಡಿನೇ ಒಂದು ಟೈಟ್ಲಿಂದ ಇರ್ಬೋದು, ನಿಮ್ಗೆ ಮಾಜರ್ ಅನ್ನೋ ಒಂದು ಟೈಟ್ಲಿಂದನೂ ಸಹ ಅವ್ರ ಹತ್ರ ನಾನು ಚರ್ಚೆ ಮಾಡಿನೇ ಎಲ್ಲ ಮಾಡಿರುತ್ತೆ ಸರ್. ಎಷ್ಟು ಸಾಧ್ಯವಾಗುತ್ತೋ ಒಂದು ತಕ್ಕ ಮಟ್ಟಿಗೆ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಸರ್. ಸರ್ ಅದೇ ಡ್ಯೂರೇಷನ್ ಬಂದು ನಿಮಗೆ 1 hour 54 minutes ಏನೋ ಬರುತ್ತೆ ಸರ್. ಇದು ಟ್ರೇಲರಲ್ಲಿ ನಿಮ್ಗೆ ಅಷ್ಟು ಇದಿದೆ. ಸಿನಿಮಾದಲ್ಲಿ ಎಲ್ಲಿಗೆ ಯಾವ ಸೀನ್ಗೆ ಏನು ಬೇಕೋ ಅದು ಮಾಡಿದ್ದೀವಿ ಸರ್. ಸರ್ ಇದು ಸಾಂಗ್ ಬಂದು 4 ಸಾಂಗ್ ಇದೆ ಸರ್. ಒಂದು ಹೋಳಿ ಸಾಂಗ್ ಇದೆ, ಇನ್ನೊಂದು ರೊಮ್ಯಾಂಟಿಕ್ಕು, ಮೆಲೋಡಿ, ಮತ್ತೆ ನಮ್ಮ ಉಚ್ಚಾ ವೆಂಕಟ್ ಅವರು ಆಡಿದ್ರು ಸಾಂಗು. ಅದು ಸ್ವಲ್ಪ ಈಗಿನ ಜನ್ರೇಷನ್ಗೆ ಯಾವ ಥರ ಈ ಗ್ಯಾಂಗು ಟೋಟಲ್ ಸ್ಟೋರಿ ಓವರ್ ಆಲ್ ಅಲ್ಲಿ ಮೀನಿಂಗ್ ಇದು ಬರ್ತದೆ. ತುಂಬಾ ಹಿಂಸೆ, ಕ್ರೌರ್ಯ ಎಲ್ಲ ಇದೆ ಸರ್. ಇದೆ ಸರ್. ಎಲ್ಲ ಈಗ ಯಾಕಂದ್ರೆ ಅತ್ಯಾಚಾರ ಅಂದಾಗ ನಾವು ತೋರಿಸಲೇಬೇಕು, ಅದು ಬಿಟ್ಟು ಬೇರೆ ಏನು ತೋರ್ಸಕ್ಕಾಗಲ್ಲ. ಅದನ್ನ ಹೆಂಗೆ ನಾವು ವಿರುದ್ಧವಾಗಿ ಒಂದು ಪೊಲೀಸ್ ಇಲಾಖೆ ಆಗಲಿ ಯಾವ ತರ ವರ್ಕ್ ಮಾಡಬೇಕು ಅದನ್ನ ಇದ್ರಲ್ಲಿ ತೋರಿಸಿದೀವಿ. ಬಟ್ ಆ ಪ್ರಚೋದನೆ ಮಾಡೋಗ್ಲೂ ಎಂಡ್ ಅನ್ನೋದೊಂದು ಕೊಟ್ಟಿದ್ದೀನಲ್ಲ ಸರ್. ಇಷ್ಟೆಲ್ಲ ಮಾಡಿದ್ರು ಇವರು ಯಾವುದೇ ಕೆಟ್ಟ ಕೆಲಸ ಮಾಡಿದ್ರೆ ಕೊನೆಗೆ ಅದು ಗುಳಿಗಾಲ ಇಲ್ಲ ಅನ್ನೋದನ್ನ ಇದ್ರಲ್ಲಿ ತೋರಿಸಿದ್ದೀನಿ ಸರ್. ಮೊದಲನೇದು ನಾನು ಆಕ್ಟ್ ಮಾಡಿದಾಗ ನನ್ನ ಮೊದಲನೇ ಸಿನಿಮಾ ಆಗಿತ್ತು. ತದನಂತರ 2 ಸಿನಿಮಾ ರಿಲೀಸ್ ಆಗಿದೆ. ಮುರುಗನ್ ಸರ್ಗೆ, ಸಂಭ್ರಮ ಅವ್ರ ಜೊತೆ ನನ್ನ ಕಾಂಬಿನೇಷನ್ ಇದೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಬಹಳ ಡೇಸ್ ಇತ್ತು ನನ್ನ ರೋಲ್ಗೂ. ತುಂಬ ಡೆಡಿಕೇಶನ್ ಅನ್ನೋದನ್ನು ನಾನು ಈ ಟೀಮಲ್ಲಿ ಇದೆ ಅನ್ನೋದನ್ನು ನಾನು ಹೇಳ್ಬೋದು. ನನ್ನ ಪಾತ್ರ ಅಷ್ಟೇ ನನಗೆ ಗೊತ್ತಿರೋದ್ರಿಂದ
ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇಡೀ ಟೀಮ್ಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ತಮ್ಮೆಲ್ಲರ ಸಪೋರ್ಟು ಈ ಮೂವಿ ಮೇಲೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಈಗಷ್ಟೇ ಟ್ರೇಲರ್ ನೋಡಿದ್ವಿ. ಅದನ್ನು ನೋಡೋದಕ್ಕೆ ಒಂಥರ ಕಷ್ಟ ಆಗ್ತಿತ್ತು ನನಗೆ. ಇನ್ನು ಅದನ್ನು ರಿಯಲ್ ಆಗಿ ಅನುಭವಿಸಿರೋರ ಹೆಣ್ಮಕ್ಳ ಕಷ್ಟ, ಅದರ ಕಾನೂನು ಎಷ್ಟೇ ಶಿಕ್ಷೆ ಕ್ರಮ ಕೈಗೊಳ್ತಿದ್ರು, ಎಷ್ಟೇ ಹೋರಾಡ್ತಿದ್ರು, ಕೊಲೆ, ಸುಲಿಗೆ, ಅತ್ಯಾಚಾರ ಅನ್ನೋದು ನಿಲ್ತಿಲ್ಲ. ಅದು ನಿಲ್ಲಬೇಕು, ಅದು ಎಂಡ್ ಆಗಬೇಕು ಅನ್ನೋದು ಎಲ್ಲರ ಕೋರಿಕೆ. ಯಾಕಂದರೆ ಅದನ್ನು ನೆನೆಸ್ಕೊಳ್ಳೋಕ್ಕೆ ಭಯ ಆಗುತ್ತೆ. ಇನ್ನು ಅದನ್ನು ಅನುಭವಿಸಿ ಮೆಂಟಲಿ ಫಿಸಿಕಲಿ ನೋವು ಪಟ್ಟಿರೋರ ಕಷ್ಟ ಅದನ್ನು ನಾವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಅದನ್ನು ನಾವು ಫೀಲ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಇದರಲ್ಲಿ ಒಂದು ಕ್ಯೂಟಾಗಿರೋ ಲವ್ ಸ್ಟೋರಿ ಸಹ ಇದೆ. ನನ್ನ ಪಾತ್ರದ ಹೆಸರು ಶ್ವೇತಾ ಅಂತ. ಅವ್ರು ರೇಗಿಸ್ತಾ ಇರ್ತಾರೆ ಅದು ಅವರ ಹಳೆ ಡವ್ ಹೆಸರು ಅಂತ. ಅದು ಎಷ್ಟು ನಿಜನೂ ಗೊತ್ತಿಲ್ಲ. ಇಲ್ಲ, ತಮಾಷೆಗೆ ತಾನೇ ರೇಗಿಸ್ತಾ ಇದ್ದಿಲ್ಲ, ನಿಜನಾ. ಒಂದು ಮುದ್ದಾಗಿರುವಂತಹ ಲವ್ ಸ್ಟೋರಿ ಇರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಒಳ್ಳೇದಾಗಲಿ ಎಲ್ಲರಿಗೂ ತಂಡಕ್ಕೆ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಅದು ಆ್ಯಕ್ಚುಲಿ ಇದು ಸ್ವಲ್ಪ ಲೇಟಾಗಿ ರಿಲೀಸ್ ಆಗ್ತಾ ಇದೆ. ಬಟ್ ಒಂದು ಹೇಳಬೇಕಂದ್ರೆ ಅವರು ಯಾವುದು ಸಿನಿಮಾನ ಅರ್ಧಕ್ಕೆ ನಿಲ್ಲಿಸದೆ ರಿಲೀಸ್ ಮಾಡ್ತಾ ಇರೋದು ಅವರ ಸಿನಿಮಾ ಮೇಲೆ ಇರುವಂತಹ ಒಲವು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಬಟ್ ನನಗೂ ಅನಿಸುತ್ತೆ ಈ ಸಿನಿಮಾ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ನನಗೆ ಹುಡ್ಕೋ ಬರ್ತಿದ್ಯಾ ಅಂತ. ಇಲ್ಲ, ನಾನು ಅಷ್ಟು ಧೈರ್ಯವಾಗಿ ಮಾಡ್ತಿದ್ದೀನ ಅಂತ ಗೊತ್ತಿಲ್ಲ. ಬಟ್ ಖುಷಿ ಇದೆ ಸರ್ ಮಾಡೋದ್ರಲ್ಲಿ. ನನ್ನ ಪಾತ್ರದಿಂದನೂ ಅದ್ರಲ್ಲಿ ಒಂದು ಮೆಸೇಜ್ ಸಿಗುತ್ತೆ ಅಂತ ಅನ್ಸೋದು ನಂಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಮಿತ್ರರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಹಾನ್ ಅಂತ. ಈ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ನಾಯಕ ನಟನಾಗಿ. ಕ್ಯಾರೆಕ್ಟರ್ ತುಂಬ ಚಿಕ್ಕದಾಗಿದ್ರೂ ಕಂಪ್ಲೀಟ್ ಒಂದು ಮೆಸೇಜ್ ಇದೆ ಸಿನಿಮಾದಲ್ಲಿ. ಆ ಪಾತ್ರದಲ್ಲೂ ಒಂದು ಮೆಸೇಜ್ ಇದೆ. ಸೊ ಹಾಗಾಗಿ ಈ ಸಿನಿಮಾ ನೋಡಿ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸರ್, ಇಲ್ಲ, ಇದು 2ನೇ ಸಿನಿಮಾ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮುರುಗನ್ ಅಂತ. ಇದು ನನಗೊಂದು ಲೈಫಲ್ಲಿ ಏನೋ ಒಂದು ಅಚೀವ್ಮೆಂಟ್ ಎಲ್ರಿಗೂ ಒಂದು ಕನಸಿರುತ್ತೆ. ಆ ಥರ ನನಗೂ ಒಂದು ಕನಸು ಏನಂದರೆ ಒಂದು ಮೂವಿ. ಅದು ಏನಾಗುತ್ತಾ ಅದು ಆಮೇಲೆ, ಬಟ್ ಮಾಡೋಣ ಅಂತ ಒಂದು ಇದಿತ್ತು. ಅದಕ್ಕೋಸ್ಕರ ಲೋಕಿ ಅವಾಗ ಸಿಕ್ಕಿದಾಗ ಮಾತುಕತೆ ಹಾಕಿ ಅದೇನೋ ನಾವು ಮಾಡಲೇಬೇಕು, ಅದು ಲಾಭ ಅದು ಆಮೇಲೆ ನೆಕ್ಸ್ಟ್ ಬಂತು. ಬಟ್ ಫ್ಯಾಷನ್ ಅನ್ನೋದು ಒಬ್ರಿಗೂ ಒಂದು ಮನೆ ಕಟ್ಟಬೇಕು ಅನ್ಸುತ್ತಾ ಇರುತ್ತೆ, ಒಬ್ರಿಗೂ ಬೇರೆ ಬೇರೆ ಕನಸಿರುತ್ತೆ. ಆ ಥರ ನನಗೊಂದು ಫ್ಯಾಷನ್ ಚಿಕ್ಕ ವಯಸ್ಸಿಂದ ಒಂದು ಮೂವಿ ಮಾಡಿಸೋಣ ಅಂತ ಆ ಥರ ಮಾತುಕತೆ ಮಾಡಿ ಸ್ಟೋರಿ ಅಷ್ಟು ನಾನು ಕೇಳೋಕ್ಕೆ ಹೋಗಿಲ್ಲ. ಆಯ್ತು ಮಾಡೋಣ, ಮೂವಿ ಮೇಲೆ ಇರೋ ಫ್ಯಾಷನಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಸಾಧ್ಯವಾದಷ್ಟು ಎಷ್ಟು ಮಾಡಬೇಕು ಅಷ್ಟು ನಾನು ಮಾಡಿದ್ದೀವಿ. ಒಂಥರ ಬಂದಿದೆ. ಮತ್ತು ಡ್ಯಾನ್ಸರು ಸೈಗೀತ ಅವರು 250 ಜನ ಡ್ಯಾನ್ಸರ್ ಕರ್ಕೊಂಡ್ಬಂದು ಒಂದು ಒಳ್ಳೆ ಇದು ಹಾಕಿ ತುಂಬ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ದೊಡ್ಡ ಮೂವಿ ಯಾವ ಥರ ಇದೆಯಾ ಆ ಥರ ಫುಲ್ ಖರ್ಚು ಮಾಡಿ ಮಾಡಿಸಿದ್ದೀವಿ. ಅಂದರೆ ನಾವು ಬಾಹುಬಲಿ ಥರ ಥಿಂಕ್ ಮಾಡೋಕ್ಕೆ ಹೋದರೆ ಅದು ಬೇರೆ ಥರ ಕಾಣುತ್ತೆ. ಬಟ್ ನಮ್ಮ ಲೆವೆಲ್ ಮೂವಿ ಥರ ಥಿಂಕ್ ಮಾಡೋಕ್ಕೆ ಹೋದರೆ ನಿಮ್ಗೆ ಬೇರೆ ಥರ ಅನಿಸುತ್ತೆ. ಓಕೆ ಅನ್ನೋ ಥರ ನಿಮ್ಗೆ ಅನಿಸುತ್ತೆ. ನಮ್ಮ ಥಿಂಕಿಂಗ್ ಮೇಲೆ ಇರುತ್ತೆ. ಆ ಥರ ನಮ್ಮ ಲೆವೆಲ್ಗೆ ನೋಡ್ಕೊಂಡು ಮಾಡಿದ್ದೀವಿ. ಸಖತ್ತಾಗಿ ಫೈಟ್ ಇದೆ, ತುಂಬ ಸಖತ್ತಾಗಿ ಮಾಡಿದ್ದೀವಿ. ನೆಕ್ಸ್ಟು ಅದು ತೊಗೊಳೋದು ಬಿಡೋದು ಅದು ಅವರವರ ಇದ್ರ ಮೇಲೆ ಖಂಡಿತ. ಸರ್, ಸ್ಟೀಲ್ ಆ್ಯಂಡ್ ಸಿಮೆಂಟ್ ಇದೆ. ಹಾಂ, ಸಿಮೆಂಟು ಸರ್ ಮಾಡಿದ್ದೀವಿ. ಹೌದು ಸರ್, ಅಣ್ಣಾಮಲೈ ಇದೆ, ತುಂಬ ಇಷ್ಟ. ಡೈಲಾಗ್ ಬಿಟ್ಟರು ಇಲ್ಲಿ ಇಷ್ಟನ ಅದು. ಬಟ್ ಡೈಲಾಗ್ ಅನ್ನೋವಾಗ ನಾವು ಒಂದು ಕ್ಯಾರೆಕ್ಟರ್ ಮಾಡಿದ್ದೀವಿ, ಪೊಲೀಸ್ ಕ್ಯಾರೆಕ್ಟ್ರು. ಅದರಲ್ಲಿ ಅವರು ಒಂದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಅವ್ರ ಮೇಲೆ ಒಂದು ಇದು ಇಟ್ಕೊಂಡು ಆ ಥರ ಮಾಡಿದ್ವಿ. ಬಟ್ ಆ್ಯಕ್ಟಿಂಗೇ ಬರಲ್ಲ, ನನಗೆ ಒಂಚೂರು ಬರಲ್ಲ. ಬಟ್ ಲೋಕಿನೇ ಇಟ್ಕೊಂಡು ಮಾಡಿಸು, ನೀನೇನಾದರೂ ನೋಡೋಣ, ಹಿಂಗಾದ್ರೆ ಇರಲಿ ಮಾಡು, ಏನು ರಿಯಲ್ ಇದೆ ಹಂಗೆ ಮಾಡಿ ಅಂತ ಮಾಡಲ್ಲ ಅಂತ ನಾನು ತುಂಬ ಫೋರ್ಸ್ ಮಾಡಿಸಿದ್ದು ಮಾಡಿಸಿ ಅಂತ ಮಾಡಿದ್ದೀವಿ. ಆ್ಯಕ್ಟಿಂಗು ಕನಸಾಯಿತು, ಪಿಕ್ಚರ್ ಮಾಡೋದು 2 ಕನಸು ಆಯಿತು. ನೆಕ್ಸ್ಟು ಅದು ಏನಾಗುತ್ತೆ ಆಮೇಲೆ ಮುಂದಕ್ಕೆ ನಾವು ನೋಡೋಣ. ಸರ್, ಡಾಕ್ಟ್ರೇಟ್ ಬಂದಿದೆ ಸರ್, ಪೊಲಿಟಿಕಲ್ ಡಾಕ್ಟ್ರೇಟ್. ಹೌದು, ನಮ್ಮ ಸ್ಟೇಟ್ಗೆ DMK ಯೂತ್ ಪ್ರೆಸಿಡೆಂಟ್. ಅದು ಬೇರೆ, ನಾನು DMK ಯೂತ್ ಪ್ರೆಸಿಡೆಂಟು ಸ್ಟೇಟ್, ಕರ್ನಾಟಕ ಸ್ಟೇಟ್. ಹಾಗೆ ಇದು ಮಾಡಿದ್ದೀವಿ. ಎಲ್ರಿಗೂ ತುಂಬ ಧನ್ಯವಾದಗಳು. ನಮ್ಮ ಮೇಡಮ್ ಎಲ್ಲ ತುಂಬ ಸಪೋರ್ಟ್ ಮಾಡಿದರು. ಸರ್, ದೀಪು ಸರ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ಇದಕ್ಕೆಲ್ಲ ಬರೋಕ್ಕೆ ಒಂದು ಅವ್ರ ಸಪೋರ್ಟ್ ಎಲ್ಲ ಇರೋದ್ರಿಂದನೇ ನಾವು ಇಷ್ಟು ಗೀತಾ ಅವರು, ರಂಜಿ ಅವರು, ಇವರು ರಾಮ್ ರವಿ ಅವರು, ಕ್ಯಾಮ್ರಾಮನ್ ಅವರು
ಅದರದ್ದು ಅವರು ಇದೆಲ್ಲ ಸಪೋರ್ಟಿಂಗ್ ಲೋಕಿ ಇದೆಲ್ಲ ಇದ್ದಿದ್ದಕ್ಕೋಸ್ಕರನೇ ಆಚೆ ಈಗ ಏನಂದರೆ ಸರ್ ಇವಾಗ ಏನಂದ್ರೆ ಪಿಕ್ಚರ್ ಫೀಲ್ಡ್ ಅಂದರೆ ಸ್ವಲ್ಪ ಡೌನ್ ಆಗಿಬಿಟ್ಟಿದೆ. ಯಾರು ಜನ ಹೋಗಿ ಒಳಗಡೆ ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಥಿಯೇಟ್ರಲ್ಲಿ ಹೋಗಿ ನೋಡ್ಬೇಕಂದ್ರೆ ಸರ್ ಸುಮ್ಮನೆ ಹೋಗಿ ಟಿಕೆಟ್ ಫ್ರೀಯಾಗಿ ಕೊಟ್ಟರೆ ಕೂಡ ಹೋಗಿ ಅಂತೀವಿ. ಅಲ್ಲಿ ಮೆಸ್ಟಿಕಲ್ಲಿ ನಾನೇನೋ ಆಚೆ ಬೇರೆ ಕೆಲ್ಸಕ್ಕೆ ಹೋಗಿ ನನ್ನೇನು ಹೇಳ್ಕಪ್ಪ ತಳ್ತೀರ ಪಿಕ್ಚರ್ಗೆ ಹೋಗೋಕ್ಕೆ ಅಂತ ಆ ಥರ ಪರಿಸ್ಥಿತಿ ಇದೆ. ಥಿಯೇಟ್ರಲ್ಲಿ ಹೋಗಿ ಜನ ನೋಡೋದು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ. ಅದರಿಂದ ಆಗಿದಷ್ಟು ಟ್ರೈ ಮಾಡಿದ್ದೀವಿ, ತಗೊಳ್ಳೋದು ಜನಕ್ಕೆ ಬಿಟ್ಟಿದ್ದೀವಿ ಸರ್. ಇಲ್ಲ ಸರ್ ತಮಿಳಲ್ಲಿ ಮಾಡಿ ಸರ್. ಆ ಥರ ಮೈಂಡ್ಗೂ ಪೊಲಿಟಿಕಲ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಪಿಕ್ಚರ್ ಒಂದು ಏನಿದೆ ಅದನ್ನು ಮಾಡೋಕ್ಕೆ ಮಾಡಿದ್ದು, ಅದು ಸಪ್ರೇಟು ಇದು ಬೇರೆ. ನೋಡೋಣ ಸರ್, ಅದು ಮುಂದಕ್ಕೆ ಏನು ಮಾಡಬೇಕಂತ. ಮಾಡೋದು ಐಡಿಯಾ ಇದ್ದರೆ ಮಾಡ್ಬೋದು. ರೆಡಿ ಮಾಡಿ ಇಟ್ಟಿದ್ದೀವಿ, ಬಟ್ ಮಾಡೋದಂದ್ರೆ ಮಾಡ್ಬೋದು, ಐಡಿಯಾ ಇದೆ, ಬಟ್ ನೋಡೋಣ. ನಮಸ್ಕಾರ. ಮೊದಲಿಗೆ ನಮ್ಮ ಲೋಕಲ್ ಲೋಕಿ ಸರ್ ಅವ್ರು ಯಾವ ಥರ ಹಿಂಸೆ ಕೊಡ್ತಾರಂದರೆ, ಸುಮಾರು ಒಂದು ನೈಟು 2 ಗಂಟೆ 3 ಗಂಟೆ ಇರುತ್ತೆ ಸರ್. ಮಧ್ಯರಾತ್ರಿಯಲ್ಲಿ ಫೋನ್ ಮಾಡ್ತಾರೆ, ಜಿ ಈ ಥರ ಒಂದು ಸಾಂಗ್ಸ್ ಮಾಡಿದ್ದೀರಿ, ದಯವಿಟ್ಟು ನಾಳೆ ಬಂದು ಮಾಡಿಕೊಡಿ ಅಂತ. ಅವ್ರದ್ದು ಸುಮಾರು ಒಂದು 3-4 ಫಿಲಮ್ ಆಯಿತು. ಮೊನ್ನೆ ಒಂದು ಸಖತ್ ರಿಸ್ಕ್ ಅಂತ ಒಂದು ಶಿವಮ್ ಸಾಂಗ್ಸ್ ಮಾಡಿದ್ರಿ. ಸೊ ಭಾಳ ಖುಷಿ ಆಯ್ತು ಅದು. ಯಾಕಂದರೆ 125 ವರ್ಷ 111 ವರ್ಷ ಕುಂಭಮೇಳ ಅಂತ ಗೋದಾವರಿ ಪುಷ್ಕರ್ಣದಲ್ಲಿ, ಅದರಲ್ಲಿ ಒಂದು ಶಿವ ಸಾಂಗ್ಸ್ ಮಾಡಿದ್ರು. ಭಾಳ ಖುಷಿ ಆಯಿತು ಸರ್. ಮತ್ತು ಇದು ಈ ಮಾಜರ್ ಫಿಲಮಲ್ಲಿ ನನಗೆ ಅಂಬರೀಷನ್ ಅವ್ರದ್ದು ಒಂದು ಹಾಡು ಭಾಳ ಇಷ್ಟ ಆಯಿತು, ಗೊಂಬೆ ಆಡ್ಸೋನ್ ಅಂತ. ಸರ್ ಇದರಲ್ಲಿ ಒಂದು ಸಾಂಗ್ಸ್ ಮಾಡಿದ್ದೀರಿ ಬುಡುಬುಡಿಕೆ ತಗೊಂಡು. ನಾನು ಅದು ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬಂದುಬಿಡ್ತು ಸರ್. ಸೊ ಹೆಣ್ಮಕ್ಳಿಗೆ ಯಾವ ಥರ ಇದಾಗುತ್ತೆ. ಸೊ ನಾನು ಇಲ್ಲಾಂದ್ರೂ ಯಾಡು ಎಲ್ಲರ ಮನಸ್ಸಲ್ಲಿ ನಿಲ್ಲುತ್ತಂತ ಅಂದ್ಕೊಂಡಿದ್ದೀನಿ ಸರ್. ಒಳ್ಳೆ ಒಂದು 3 ಗಂಟೆ ಇತ್ತು, ಫುಲ್ಲು ಜ್ವರ. ಈ ಸಾಂಗ್ಸ್ ಮಾಡಬೇಕಾದ್ರೆ ಜಿ ನನ್ನ ಹತ್ರ ಆಗ್ತಾಯಿಲ್ಲ ಅಂತ ಇರೋ ಬೆಟ್ಟಗಳೆಲ್ಲ ಹತ್ತಿಸಿ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಸರ್. ಎಲ್ಲರೂ ಸೇರಿ ಟೀಮ್ ವರ್ಕ್ ಆಗಿ ಮಾಡಿದ್ದೀರಿ. ದಯವಿಟ್ಟು ನಮ್ಮ ಕನ್ನಡ ಚಿತ್ರವನ್ನು ಬೆಳೆಸಿ. ಎಲ್ಲರೂ ಬರ್ತಾರೆ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡೋಕ್ಕೆ. ಸೊ ನಾವು ಪ್ರತಿಯೊಂದು ಕಂಟೆಂಟ್ ಕೊಟ್ಟರೆ ಎಲ್ಲರೂ ಬಂದು ನೋಡ್ತಾರೆ ಸರ್. ಜೀವ ನಮಃ ಶಿವ. ಸರ್ ಇದರಲ್ಲಿ ಒಂದು ಇಟ್ಸ್ ನಾಟ್ ಅಗೋರಿ, ಆ್ಯಕ್ಚುಲಿ ಒಂಥರ ಬುಡುಬುಡಿಕೆ ಅವನಂತ ಒಂದು ಮೆಸೇಜ್ ಸರ್. ಈ ಥರ ಸೊ ಹೆಣ್ಮಕ್ಳಿಗೆ ಈ ಥರ ಒಂದು ಮೋಸ ಆಗುತ್ತದೆ ಅಂತ ಹಾಡು ಮುಖಾಂತರ ಇದು ಮಾಡೋದು ಸರ್. ಆಯಿತು ಸರ್, ಒಂದು 120-130 ಆಗಿರ್ಬೋದು. ಗುಜರಾತಲ್ಲೂ ವಿಕ್ರಮ್ ಠಾಕೂರ್ ಸೂಪರ್ ಸ್ಟಾರ್ ಅಂತ, ಅದರಲ್ಲೂ ಮೇಯ್ನ್ ವಿಲನ್ ಆಗಿ ಮಾಡಿ ಅಲ್ಲಿ ಒಂದು 100 ಡೇಸ್ ಎಲ್ಲ ಓಡಿದೆ. ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಮಾಡ್ತಾ ಇದ್ದೀನಿ ಸರ್. ದೇವರು ಕೊಡ್ತಾನೆ ಸರ್. ಯಾಕಂದರೆ ನಾನು ಹುಟ್ಟಿರೋದು ಕಾಶಿಯಲ್ಲಿ, ಅಪ್ಪ ಇಂಡಿಯನ್ ಆರ್ಮಿಲಿ ಇದ್ದರು. ಸೊ ಹಾಗಾಗಿ ನಾನು ಕಾನ್ಪುರ ಉತ್ತರ ಪ್ರದೇಶದಲ್ಲಿ ಹುಟ್ಟಿದ್ದು. ಸೊ ಅದೇನೋ ಹುಟ್ಟುವಾಗ ಕಾಶಿ ನೀರು ಕುಡಿದ್ಬಿಟ್ಟು ಬಂದಿರೋದ್ರಿಂದ ಈ ಶಿವನ ಪಾತ್ರನೇ ಸಿಗುತ್ತೆ ಅಂತ. ಸೊ ಎಲ್ಲ ಪಾತ್ರನೂ ಸಿಗ್ತಾ ಇದೆ ಸರ್. ಮಾಡ್ತಾ ಇದ್ದೀನಿ. ಆಲ್ರೆಡಿ ಐ ಆಮ್ ರನ್ನಿಂಗ್ ಇನ್ 21 ಇಯರ್ಸ್ ಆಯಿತು ಸರ್. ಹೌದು, ಚೆನ್ನಾಗಿ ಒಂದು ಮೂಡ್ ಮಾಡಿ ನಾವು ಮಾಡಿದ್ದೀವಿ ಸರ್. ನನ್ನ ಹೆಸರು ಜಗನ್ ಬಾಬು ಅಂತ ಸರ್, ಕ್ಯಾಮ್ರಾಮ್ಯಾನು ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲೇ ಕನ್ನಡ ತಮಿಳು ಎಲ್ಲ ಮಾಡ್ತಾ ಇದ್ದೀನಿ. ಲೋಕಿದ್ದು 2ನೇ ಸಿನಿಮಾ ಮಾಡಿಕೊಡ್ತಾ ಇರೋದು ನಾನು. ಬಟ್ ಪ್ರೊಡ್ಯೂಸರ್ ಅಷ್ಟೇ ಒಂದು ಹೋಲಿ ಸಾಂಗ್ ಅಂತ ಮಾಡಿದ್ರು, ಅದಕ್ಕೆ ಗೀತಾ ಮಾಸ್ಟ್ರು ಅದಕ್ಕೆ. ಸೊ ಸಾಂಗಿಗೆ ಏನು ಬೇಕೋ ಅದನ್ನು ಅಷ್ಟು ಜಿಮ್ಮಿ ಜಿಪ್ಪು ಕ್ರೈನ್ ಎಲ್ಲ ಸುಮಾರು ಬಣ್ಣಕ್ಕೆ ನಮಗೆ ಒಂದು 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ನಮಗೆ ಸುಮಾರು ರಿಚಾಗಿ ಮಾಡಿದ್ದೀವಿ, ಸಾಂಗ್ಸ್ ಆಗಲಿ ಎಲ್ಲ ಆಗಲಿ. ಸೊ ಇದನ್ನೆಲ್ಲ ನೀವು ನಮಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಈ ಸಿನಿಮಾನ ಸ್ವಲ್ಪ ಹೈಪ್ ಮಾಡಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಒಂದು ರಿಕ್ವೆಸ್ಟ್, ಕನ್ನಡ ಸಿನಿಮಾನು ಬೆಳೆಸಿ ದಯವಿಟ್ಟು. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಈ ಸಿನಿಮಾಗೆ ಬಂದಿದ್ದು ಲೋಕಿಯವ್ರ ಹತ್ರ. ಹಿಂಗೆ 2 ಮಂತ್ಸ್ ಒಂದ್ಸರಿ ಹಿಂಗೆ ರಿಹರ್ಸಲ್ ಮಾಡ್ತಾ ಇರಬೇಕಾದ್ರೆ ಅದು ಮಾಡೋಕ್ಕಾಗಿರಲಿಲ್ಲ. ಸೊ ನಮ್ಮ ಮುರುಗನ್ ಸರು ಡೈರೆಕ್ಟ್ರು ಬಂದ್ಬಿಟ್ಟು, ಮಾಸ್ಟರ್ ಸಾಂಗ್ ನೀವೇ ಮಾಡಿಬಿಡಿ ಅಂತಂದಾಗ ಗೀತಾ ಮಾಸ್ಟರ್ ಹತ್ರ ಡಿಸ್ಕಸ್ ಮಾಡಿಬಿಟ್ಟು, ಸರಿ ಯಾವುದು ಹೋಲಿ ಸಾಂಗ್ ಅಂತ ಹೇಳ್ಬಿಟ್ಟು ಗೀತಾ ಮಾಸ್ಟರ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಒಂದು 250+ ಡ್ಯಾನ್ಸರ್ಸ್ನ ಹಾಕ್ಬಿಟ್ಟು, ಅದು ನಮ್ಮ ಪ್ರೊಡ್ಯೂಸರ್ದು ಮತ್ತು ನಮ್ಮ ಲೋಕಿಯಣ್ಣವ್ರದ್ದು ಮಿನಿಮಮ್ ಟೈಮಲ್ಲಿ ಮುಗಿಸ್ಕೋಬೇಕಿತ್ತು. ಅಷ್ಟು 250 ಕ್ರೌಡನ್ನು ಹ್ಯಾಂಡ್ಲ್ ಮಾಡಿ 2 ಡೇಸಲ್ಲೇ ವಿತಿನ್ 2 ಡೇಸಲ್ಲೇ ಸಾಂಗ್ ಮುಗಿಸ್ಕೋಬೇಕಿತ್ತು. ಲೊಕೇಶನ್ ಶಿಫ್ಟಿಂಗ್ ಜಾಸ್ತಿ ಇತ್ತು. ಅದನ್ನು ಮುಗಿಸ್ಕೊಂಡು ಹೋಲಿ ಸಾಂಗಲ್ಲಿ ಲೀಡ್ ಮಾಡಿದ್ದೀನಿ. ಪ್ಲಸ್ ಒಂದು ಸ್ಮಾಲ್ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ.
ಥ್ಯಾಂಕ್ಸ್ ಟು ಮುರುಗನ್ ಸರ್ ಆ್ಯಂಡ್ ಲೋಕಿ ಅಣ್ಣ. ಗೀತಾ ಮಾಸ್ಟರ್ ತುಂಬ ಚೆನ್ನಾಗಿ 2 ದಿನದಲ್ಲಿ ಅಷ್ಟು ಜನನೂ ಹ್ಯಾಂಡ್ಲ್ ಮಾಡಿ ತುಂಬ ರಿಚ್ ಆಗಿ ಸಾಂಗ್ ಬಂದಿದೆ. ಬೇಸಿಕಲಿ ನಾನು ಡ್ಯಾನ್ಸರ್ ಆಗಿರೋದ್ರಿಂದ ಡ್ಯಾನ್ಸ್ ಪೋರ್ಷನ್ಸಿಂದ ಹಿಡಿದು ಎಲ್ಲ ತುಂಬ ರಿಚ್ ಆಗಿ ಚೆನ್ನಾಗಿ ಬಂದಿದೆ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ಅಂದರೆ ಈ ಸಿನಿಮಾದಲ್ಲಿ 2 ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದೀನಿ. ಒಂದು ಓಲಿ ಸಾಂಗು ಮತ್ತು ಇನ್ನೊಂದು ಉಗ್ರಂ ರವಿ ಸರ್ ಜೊತೆಯಲ್ಲಿ. ಸೊ 2 ಸಾಂಗು ತುಂಬ ಅದ್ಭುತವಾಗಿ ಬಂದಿದೆ. ಇನ್ನೊಂದು ನನಗೆ ಈ ಸಿನಿಮಾ ರಿಲೀಸ್ ಆಗಬೇಕು ಅನ್ನೋದಂದರೆ ಒಂದು ಸ್ವಾರ್ಥ ಇದೆ ನಂದು. ಯಾಕಂದರೆ ನನ್ನ ತಮ್ಮ ಸಾಂಗಲ್ಲಿ ಲಾಂಚ್ ಮಾಡಿದ್ದೀವಿ. ಸೊ ಅವನನ್ನು ದೊಡ್ಡ ಸ್ಕ್ರೀನಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಇದೆ ನನಗೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತು, ಇವತ್ತಿನ ದಿನ ಸಿನಿಮಾ ಮಾಡೋದು ಎಷ್ಟು ಕಷ್ಟನೋ ರಿಲೀಸ್ ಮಾಡೋದು ಅಷ್ಟೇ ಕಷ್ಟ ಇದೆ. ಸೊ ಟೀಮ್ ಹೆಂಗೆ ಅಂದರೆ ಅಷ್ಟು ಸ್ಟ್ರಗಲಿಂಗ್ಸ್ಗಳನ್ನೂ ಮೀರಿ ಇವತ್ತು ಸಿನಿಮಾ ಜಾನ್ವರಿ 15ಗೆ ರಿಲೀಸ್ ಆಗೋದಕ್ಕೆ ರೆಡಿ ಇದೆ. ಸೊ ಎಲ್ಲ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರ್ನಲ್ಲಿ ಬಂದು ನೋಡಿ ಸೊ ಕನ್ನಡ ಸಿನಿಮಾಗಳನ್ನ ಬೆಳೆಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಲೋಕಿ ಅವ್ರಿಗೆ ಮತ್ತು ಮುರುಗನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಆ್ಯಕ್ಚುಲಿ ಇಂಡಿವಿಜುವಲ್ ಕೊರಿಯೋಗ್ರಫಿ ಬಂದು 40+ ಕೊರಿಯೋಗ್ರಫಿ ಮಾಡಿದ್ದೀನಿ. ಯೋಗರಾಜ್ ಭಟ್ ಸರ್ ಜೊತೆ ಮನದ ಕಡಲು ಮತ್ತು ಕೌಸಲ್ಯ ಸುಪ್ರಜರಾಮ. ಸೊ ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಸುಮಾರು 700 ಸಿನಿಮಾಗಳು ಬ್ಯಾಕ್ಗ್ರೌಂಡ್ ಡಾನ್ಸರಾಗಿ ಅಸಿಸ್ಟೆಂಟಾಗೂ ಕೆಲಸ ಮಾಡಿದ್ದೀನಿ ಸರ್. ಸೊ 20 years ಜರ್ನಿ ನಂದು. ಸೊ ತುಂಬ ಖುಷಿ ಆಗ್ತಾ ಇದೆ. ರಂಜಿತ್ ಅಂತ. ಮೊನ್ನೆ ರೀಸೆಂಟಾಗಿ ಚಿತ್ತಾರ ಅವಾರ್ಡ್ಸ್ ಕೂಡ ಬಂದಿದೆ, ಬೆಸ್ಟ್ ಪ್ರಾಮಿಸಿಂಗ್ ಕೊರಿಯೋಗ್ರಾಫರ್ ಅಂತೇಳಿ. ಹಾಗೆ ಸಾಯಂಕಾಲ 6 ಗಂಟೆಗೆ ಲಿಂಕ್ ಕಳಿಸ್ತೀವಿ ಗ್ರೂಪ್. ಓಕೆ.